ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಅಸ್ಪೃಶ್ಯ ಜಾತಿಯ ಸಹೋದರ ಜಾತಿಗಳಾದ ವಲಯ ಮತ್ತು ಮಾದಿಗ ಅಂದರೆ ಎಡಗೈ ಬಲಗೈ ಜನಾಂಗದ ವಿಚಾರವಾಗಿ ಕಳೆದ 3-4 ದಿನಗಳಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರವನ್ನು ಮಾತನಾಡುವಾಗ ಮಹಾನ್ ಮಾನವತಾವಾದಿ ಎನ್ನುವ ಬದಲು ಮನುವಾದಿ ಅಂತ ತಪ್ಪಾಗಿ ಅರ್ಥೈಸಲು ನನ್ನ ಮಾತಲ್ಲಿ ತಪ್ಪಾಗಿರೋದ್ರಿಂದ ದಯಮಾಡಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರಲ್ಲೂ ಮತ್ತು ಅಸ್ಪೃಶ್ಯ ಜಾತಿಯ ನನ್ನ ಸಹೋದರ ಜಾತಿಗಳಾದ ವಲಯ ಬಂಧುಗಳಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತೇನೆ. ದಯಮಾಡಿ ಆ ಮಾತನಾಡುವಾಗ ಮನುವಾದಿ ಅಂತಿರ್ತಕ್ಕಂಥ ತಪ್ಪಾಗಿರೋದ್ರಿಂದ ದಯಮಾಡಿ ತಾವು ಕ್ಷಮಿಸಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ. ಬಂಧುಗಳೇ, ಈಗಾಗಲೇ ಭಾರತ ದೇಶದಾದ್ಯಂತ ಅಸ್ಪೃಶ್ಯ ಜಾತಿಯ ನಮ್ಮ ಇಬ್ಬರನ್ನೂ ಸಹ ಯಾವ ರಾಜಕೀಯ ಪಕ್ಷಗಳು ಸಹ ಸರ್ವಸಮ್ಮತವಾಗಿ ಒಪ್ಪತ್ಕೊಂಡಿಲ್ಲದೆ ಇರತಕ್ಕಂಥದ್ದು ದುರ್ದೈವ. ಉದಾಹರಣೆಗೆ ಹರಿಯಾಣ ಮೂಲದ ಅವರು ಆಂಧ್ರ ಮೂಲದವರು ಹರಿಯಾಣದಲ್ಲಿ ಇದರಲ್ಲಿ IPS ಪೂರಣ್ ಎಂತಕ್ಕಂಥವರು ಮೇಲಿನ ಸನಾತನವಾದಿಗಳಾದ ಮೇಲಿನ IPS ಅಧಿಕಾರಿಗಳು ಮಾನಸಿಕವಾಗಿ ಮತ್ತು ಬೇರೆ ಬೇರೆ ರೀತಿ ಜಾತಿನಿಂದ ಎಲ್ಲ ವಿಚಾರದಲ್ಲಿ ಹಿಂಸೆ ಕೊಟ್ಟಿರೋದ್ರಿಂದ ಅವರು ಕಳೆದ ವಾರಗಳ ಹಿಂಚೆ ಹತ್ಯೆಗೆ ನೇಣಿಗೆ ಶರಣಾಗಿರ್ತಕ್ಕಂಥದ್ದು ಇದು ಭಾಳ ದುರ್ದೈವ. ಅವರು ನೇಣಿಗೆ ಶರಣಾಗುವ ಮುನ್ನ ರಾಜಕೀಯ ನಾಯಕರಿಗೂ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ತಿಳಿಸಿದಾಗ್ಯೂ ಅವರಿಗೆ ಯಾವುದೇ ರೀತಿಯ ಕಾನೂನಾತ್ಮಕವಾದ ನೆರವನ್ನು ನೀಡಿಲ್ಲದೆ ಇರತಕ್ಕಂಥದ್ದು ಒಂದು ನೋವಿನ ಸಂಗತಿ. ಮತ್ತು ಏನು ಪೂರಣ್ಣಿದ್ದಾರೆ ದಿವಂಗತ, ಅವರ ಪತಿಯವರು ಸಹ IAS ಅಧಿಕಾರಿಗಳಾಗಿದ್ದರು. ಈ ಘಟನೆ ನಡೆದ ಸಂದರ್ಭದಲ್ಲಿ ರಾಜ್ಯದ ನಿಮಿತ್ತ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರು ಪುನಃ ಜಪಾನ್ನಲ್ಲಿ ಪ್ರವಾಸ ಮಾಡ್ತಾಯಿದ್ರು. ಜಪಾನ್ನಿಂದ ಬರೋವರೆಗೂ ಅವರ ಬಾಡಿಯನ್ನು PM ಮಾಡಿಸಿರಲಿಲ್ಲ. ಜಪಾನ್ನಿಂದ ಅವರು ಬಂದ ಮೇಲೆ, ಶ್ರೀಮತಿಯವರು ಬಂದ ಮೇಲೆ ಅವರ ಮನವಿಗೂ ಓಡದೆ ಇವರು PM ಮಾಡಿ ಶವ ಸಂಸ್ಕಾರವನ್ನು ಹಸ್ತಾಂತರ ಮಾಡಿರ್ತಾರೆ. ಆದ್ದರಿಂದ ಇವತ್ತು ನಾನು ಹೇಳೋದಾದರೂ ಇಷ್ಟೇ, ಎಲ್ಲ ರಾಜಕೀಯ ಪಕ್ಷದ ಮೇಲ್ವರ್ಗ ಅಂತ ಹೇಳಿಕೊಳ್ತಕ್ಕಂಥ ನಾಯಕರುಗಳು ದಯಮಾಡಿ ಸನಾತನವಾದವನ್ನು, ವೈದಿಕವಾದವನ್ನು ತಿರಸ್ಕರಿಸಬೇಕಾಗ್ತದೆ. ಈಗ RSS ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋಂಥದ್ದು ಉತ್ತಮವಾದ ವಿಶ್ಲೇಷಕರಿಗೆ ಬಿಟ್ಟಂಥ ವಿಚಾರ. ಆದರೂ ಒಂದು ಮಾತನ್ನು ಹೇಳ್ತಾಯಿದ್ದೇನೆ, ನಾವು ಖಂಡಿತವಾಗೂ ಸನಾತನವಾದ ವೈದಿಕ ಧರ್ಮದ ಹಿಂದೂಗಳಲ್ಲ, ಬ್ರಾಹ್ಮಣ್ಯದ ಹಿಂದೂಗಳಲ್ಲ. ಬ್ರಾಹ್ಮಣರೇ ನಾವು ಒಪ್ಪತ್ಕೊಂತೀವಿ, ಅದರಲ್ಲಿ ಬ್ರಾಹ್ಮಣ್ಯತ್ವ ಇದೆಯಲ್ಲ, ಸನಾತನತ್ವ ಇದೆಯಲ್ಲ, ನಾವು ಅವರಲ್ಲ. ನಾವು ಒಪ್ಪತ್ಕೊಳ್ಳುವಂಥದ್ದಾದರೆ ಅಂಬೇಡ್ಕರ್ ಕುಟುಂಬದವರು ಒಪ್ಪತ್ಕೊಳ್ಳುವಂಥದ್ದಾದರೆ ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಧರ್ಮ ಬೌದ್ಧ ಧರ್ಮ, ಜೈನ ಧರ್ಮ, ಇವು ಈ ದೇಶದ ಮೂಲ ಧರ್ಮಗಳು. ಅಂಬೇಡ್ಕರ್ ಜಿಯವರು ಬೌದ್ಧ ಧರ್ಮಕ್ಕೆ ಹೋದರು, ಆದರೂ ಅವರ ಅಪ್ಪ ಅಮ್ಮ ಎಲ್ಲ ಅವರು ಪುರಾತನ ಹಿಂದುತ್ವದಲ್ಲಿ ಹಿಂದೂ ದೇವರುಗಳನ್ನೇ ನಂಬ್ಕೊಂಡಿದ್ದಂಥ ಭಕ್ತರ ಕುಟುಂಬ. ಅದು ಆ ಕಾರಣಕ್ಕಾಗಿ ನಾವು ಖಂಡಿತ ನಾವು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಸನಾತನ ಹಿಂದುತ್ವ ಅಂತ ಎಲ್ಲಿ ಬರುತ್ತೆ ಆವಾಗ ನಾವು ಆ ಪದ್ಧತಿಯನ್ನು ಒಪ್ಪತ್ಕೊಳ್ಳದೆ ನಾವು ದೇವರ ಗುಡಿಗಳನ್ನು ನಂಬ್ರಿ, ದೇವ್ರ ಪೂಜೆನೂ ಮಾಡಿರಿ. ನಿಮಗೆ ದೇವಾಲಯಗಳಲ್ಲಿ ಅವಕಾಶ ಕೊಡಲ್ಲ, ಅಲ್ಲಿ ನೀವೇ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ರಿ. ಬೇರೆ ಜಾತಿಯವರಿಗೆ ನಾವು ಸವರ್ಣೀಯರ ರೀತಿ ತೋರಿಸ್ಕೋಬೇಕು ಅಂದರೆ ನಾಗರಿಕರಾಗ್ರಿ, ಹಳೆಯ ಪದ್ಧತಿಗಳನ್ನು ಬಿಡ್ರಿ, ಮೌಢ್ಯದಿಂದ ದೂರ ಆಗ್ರಿ ಅಂತ ನನ್ನ ವಲಯ ಮಾದಿಗ ಸಂಬಂಧಿತ ನನ್ನ ಸಹೋದರ ಬಂಧುಗಳಲ್ಲಿ ನನ್ನ ಪ್ರಾರ್ಥನೆ.